രാജ്യത്തിൽ കൊണ്ടുപോകാൻ അവരെ നല്ല വഴി പറഞ്ഞു കൊടുക്കാൻ നല്ല മാർഗത്തിൽ അവരെ നടത്താൻ നല്ല ഉപദേശം പറഞ്ഞു കൊടുക്കാൻ പരിശുദ്ധയുടെ മാർഗം പറഞ്ഞു കൊടുക്കാൻ നല്ല ഭാവിയിലേക്ക് ചെയ്യാനാ ದೈವಿಕ ಜ್ಞಾನ ಒಂದಿಂದ 4-14 ನಮ್ಮ ಲೋಕ ರಕ್ಷಿತವಾಗಿ ನಮ್ಮ 4:14 ನಾವು ಓದ್ತೇವೆ. ಲೋಕ ರಕ್ಷಕನಾಗಿ ತಂದೆ ತನ್ನ ಮಗನನ್ನು ಕಳಿಸಿಬಿಟ್ಟರು. ಈಗ 14 ತಂದೆ ತನ್ನ ಮಗನನ್ನು ಲೋಕ ರಕ್ಷಕನಾಗಿ ಕಳಿಸಿಕೊಟ್ಟಿದ್ದಾನೆ ಅಂತ. ಲೋಕ ರಕ್ಷಕ, ಲೋಕ ರಕ್ಷಕ, ಇಂಡಿಯಾದ ರಕ್ಷಕನಾಗಿಲ್ಲ, ಭಾರತದ ರಕ್ಷಕನಾಗಿ ಅಲ್ಲ, ಅಮೆರಿಕದ ರಕ್ಷಕನಾಗಿ ಅಲ್ಲ, ಚೈನಾದ ರಕ್ಷಕನಾಗಿಲ್ಲ, ಚೈನಾದ ರಕ್ಷಕನಲ್ಲ, ಯುರೋಪಿನ ರಕ್ಷಕನಾಗಿಲ್ಲ, ಯುರೋಪ್ನ ರಕ್ಷಕನಾಗಿ ಅಲ್ಲ, ಲೋಕದ ರಕ್ಷಕನ. ಅದರ ಅರ್ಥ ಅಲ್ಲ, ಅದರ ಅರ್ಥ ಏನು? ಲೋಕ ಮಾನವ ರಾಶಿ ಕಂಪ್ಲೀಟ್ ಪಾಪದಲ್ಲಿ, ಅಂದ್ರೆ ಲೋಕದಲ್ಲಿರುವ ಎಲ್ಲಾ ಮನುಷ್ಯರು ಏನಾಗಿದ್ದಾರೆ? ಪಾಪ ಮಾಡುವವರಾಗಿದ್ದಾರೆ. ಕಾಲದ ಭಾಷಾ ಗೋತ್ರಂ ವಂಶಂ ಜಾತಿ ಕುಲಂ ಗೋತ್ರಂ ಒಂದೂ ವ್ಯತ್ಯಾಸವಲ್ಲ, ಸಕಲನು ಪಾಪದಲ್ಲಿ. ನಾವು ನೋಡ್ತೇವೆ ಕುಲ ಗೋತ್ರ ವಂಶ ವರ್ಣ ಬಣ್ಣ ಜಾತಿ ಏನ್ ವ್ಯತ್ಯಾಸ ಇಲ್ಲ, ಪಾಪಿಗಳು. ಲೋಕದಿಂದ ರಕ್ಷಿತ ಮಾಡ ಲೋಕದ ರಕ್ಷಕನ ಆ ಕರ್ತಾವಿನಿಂದ ರಕ್ಷಕನ. ಈ ದೇವರು ನಿನ್ನ ರಕ್ಷಕನ. ಸತ್ಯ ದೇವರು ನಿತ್ಯ ಜೀವ. ಯಾಕೆಂದ್ರೆ ಯೇಸು ಸತ್ಯ ದೇವರು ನಿತ್ಯ ಜೀವವಾಗಿದ್ದಾನೆ. ಅವನೇ ಭಕ್ಷಿക്കുന്നവൻ ಮರೀಚಾಗಿ ಆ ಯೇಸುವಿನ ಶರೀರದಿಂದ ಯೇಸು ರಕ್ತದಿಂದ ನಾವು ಪಾಲುಗಾರರಾದ್ರೆ ಆ ಜೀವ ನಮ್ಮನ್ನು ಕಾಪಾಡುತ್ತದೆ. ಇದುವರೆಗೂ ಯೇಸುವಿನ ಹೃದಯ ಕೊಡುತ್ತಾರೆ. ಇದುವರೆಗೂ ಯೇಸು ಕ್ರಿಸ್ತನಿಗೆ ನಿಮ್ಮ ಜೀವನ ಕೊಡದೆ ಹೋಗಿದ್ದರೆ, ಸ್ನಾನಪಟ್ಟು ಯೇಸುವಿನೋಡು ಸೇರಾಗು, ದೀಕ್ಷಾ ಸ್ಥಾನ ತೆಗೆದುಕೊಂಡು ಯೇಸುವಿನಲ್ಲಿ ಸೇರದೆ, ಕರ್ತವ್ಯ ಸೇರಿದ್ದಾರೆ, ಕರ್ತನ ಮೇಜಿನಲ್ಲಿ ಪಾಲುಗಾರರಾಗದೆ, ಆರೆಂಗಿലും ಇವನನ್ನು ಕೇಳ್ಕೊಂಡುಂಟು. ಇಲ್ಲಿ ಕುಳಿತು ಯಾರಾದ್ರೂ ಕೇಳ್ತಾ ಇದ್ದಾರೆ, ಮರಿಚಾಲ್ നിങ്ങൾക്ക് ജീവൻ കിട്ടുകയില്ല എന്നുള്ള സത്യം ഞാൻ പഠിച്ചു. ನೀವೇನಾದ್ರೂ ಇವತ್ತೇ ತೀರ್ಕೊಂಡು ಹೋದ್ರೆ, ನೀವು ಕಣ್ಣು ಮುಚ್ಚಿದ್ರೆ ನಿಮ್ಮ ಜೀವನ ಕಾಪಾಡಕ್ಕೆ ಯೇಸುವಿಗೆ ಆಗಲ್ಲ. ಅರ್ಥ ಆಯ್ತು? ದೀಕ್ಷಾ ಸ್ನಾನ ತೆಗೆದುಕೊಳ್ಳದೆ ಹೋದ್ರೆ, ಯೇಸುನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಳ್ಳದೆ ಹೋದ್ರೆ, ಯೇಸುವೆ ದೇವರನ್ನಾಗಿ ನಿಮ್ಮ ಹೃದಯದಲ್ಲಿ ಅಂಗೀಕರಿಸಿಕೊಳ್ಳದೆ ಹೋದ್ರೆ, ನೀನು ಸತ್ರೆ ನಿನ್ನ ಜೀವಕ್ಕೆ ಅಲ್ಲಿ ಅವರ ಪುನರುತ್ಥಾನ ಕೊಡ್ಲಿಕ್ಕೆ ಪರಲೋಕಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಯೇಸುವಿಗೆ ಆಗಲ್ಲ. ಯೇಸು ಸ್ವಾಮಿ ಭೂಲೋಕಕ್ಕೆ ನಮ್ಮ ರಕ್ಷಕನಾಗಿ ಬಂದನು. ಅವನ ಪ್ರವಾದಿ ಅಲ್ಲ, ಅವನ ಗುರು ಅಲ್ಲ. ಪಾಪಕ್ಕೆ ಕ್ಷಮಿಸ ನಮ್ಮ ಆತ್ಮಾವಿನ ರಕ್ಷಕನಾಗಿ, ನಮ್ಮ ಪಾಪಗಳನ್ನ ರಕ್ಷಿಸಿ ಪಾಪನ ಬಿಡಿಸಿ ನಮ್ಮನ್ನು ಕರ್ಕೊಂಡು ಹೋಗುವ ರಕ್ಷಕನಾಗಿದ್ದಾನೆ. ನಿಮ್ಮಲ್ಲಿ ಬೆಳಕಾಗಿ ಬಂದಿದ್ದಾನೆ. ಅವನನ್ನ ಇಡೆಯನಾಗಿ ಬಂದವನ, ಒಳ್ಳೆ ಕುರುಬನಾಗಿ ಬಂದಿದ್ದಾನೆ. ಜೀವನದ ಅಪ್ಪಮಾಗಿ ಬಂದವನ, ಜೀವನ ರೊಟ್ಟಿಯನ್ನಾಗಿ ಬಂದಿದ್ದಾನೆ. ಜೀವನವಾಗಿ ಬಂದವನ, ಆದರೆ ಪುನರುತ್ಥಾನವು ಜೀವವಾಗಿದ್ದಾನೆ. ಯೇಸುವಿನ ಇನ್ನು ನಿಮ್ಮ ಹೃದಯದಲ್ಲಿ ಪ್ರತಿಷ್ಠಿಸಿ ಯೇಸು ಕ್ರಿಸ್ತನನ್ನ ನಿಮ್ಮ ದೇವರು ರಕ್ಷಕನಾಗಿ ಹೃದಯದಲ್ಲಿ ಅಂಗೀಕರಿಸಿಕೊಂಡರೆ, ಪಾಪದಿಂದ ಬಿಡುಗಡೆ ಪ್ರಾಪಿಸಿ, ನಿನ್ನ ಪಾಪದಿಂದ ಬಿಡುಗಡೆಯಾಗುವಾಗ ಕರ್ತನ ಮೇಜೆಯಲ್ಲಿ ನೀವು ಪಾಲುಗಾರ. ಅದಾದ ನಂತರ ಕರ್ತನ ಮೇಜೆಯಲ್ಲಿ ಪಾಲುಗಾರ ಆಗುವುದು. ಸ್ತೋತ್ರ. ഇവിടെ ആരംഭിക്കുന്ന ഈ ആത്മിക ജീവിതം, ಇಲ್ಲಿಂದ ಶುರು ಮಾಡುವ ಆತ್ಮಿಕ ಜೀವನ 6 ಅಡಿ ಮಣ್ಣಿನಲ್ಲಿ ಅವಸಾನಿಕೆ. ನಿಮ್ಮ ಜೀವನ ಬರುವ 6 ಅಡಿ ಮಣ್ಣಲ್ಲಿ ಮುಗಿಯಲ್ಲ. ഇവിടെ തുടങ്ങുന്നത് ಸ್ವರ್ಗത്തിലാണ്. ಭೂಮಿಯಲ್ಲಿ ನಿಮ್ಮ ಜೀವನ ಶುರು ಮಾಡಿದ್ರೆ ನಿಮ್ಮ ಕೊನೆ ಆದರೂ ಪರಲೋಕದಲ್ಲಿ. ഞാൻ ഇരിക്കുന്നിടത്തിരിക്കും. ಯೇಸು ಹೇಳಿದ್ರೆ ಗೊತ್ತಾ, ಯಾರೆಲ್ಲ ನನ್ನ ನಂಬ್ತಾರೋ ಅವರೆಲ್ಲ ನಾನು ಇರುವ ಜಾಗದಲ್ಲಿ ಕರ್ಕೊಂಡು ಹೋಗ್ತಾರೆ, ಇರುತ್ತಾರೆ. ಅವನಿಗೆ ಜೀವನ ಉಂಟು, ಆತನಿಗೆ ಜೀವವಿದೆ, ಅವನಿಗೆ ನಿತ್ಯ ಜೀವ, ಅವನ ನಿತ್ಯ ಜೀವವಿದೆ. ಆತ್ಮವನ್ನು ನಷ್ಟಪಡ್ತಾರೆ. ನಮ್ಮ ಆತ್ಮನನ್ನ ನೀವು ಗೊತ್ತಿದ್ದೇನೆ ನಷ್ಟ ಮಾಡ್ಕೊಂಡು, ಆತ್ಮವು ಸಾಧಾರಣ ಹುಡುಕರು. ನಿಮ್ಮ ಆತ್ಮನ ಸೈತಾನನಿಗೆ ಕೊಡಬೇಡಿ, ಸಾತಾನದ ರಾಜ್ಯಕ್ಕೆ ಕೊಡಬೇಡಿ, ಸೈತಾನನ ರಾಜ್ಯಕ್ಕೆ ಕೊಡಬೇಡಿ. ಇದು ರಕ್ಷಾ ಸಮಯ, ಇದು ರಕ್ಷಣೆ ಸಮಯ. ಇನ್ನೇನು ಅವಸರವಿಲ್ಲ, ಇನ್ನು ಮುಂದೆ ಸಮಯ ಸಿಕ್ಕುವುದೋ ಗೊತ್ತಿಲ್ಲ. ಆದ್ಯ ಪಾಪಿಗಳಿಗಾಗಿ ಬಂದು ಯೇಸು, ಆದರೆ ಯೇಸು ಮೊದಲು ಪಾಪಿಗಳಿಗಾಗಿ ಬಂದರು.
ഇനി വരുന്ന പാപികൾക്കായിട്ടല്ല. ಇನ್ನು ಎಣ್ಣೆ ಯೇಸು ಬರ್ತಾರೆ ಪಾಪಿಗಳಿಗಾಗಿ ಅಲ್ಲ. പാപികൾക്കായി വന്നു, ಒಂದ್ಸರಿ ಬಂದ ಪಾಪಿಗಳಿಗಾಗಿ, മരിച്ചു, ಸತ್ತನು, ഉയർത്തപ്പെട്ടു, ಪುನರುತ್ಥಾನ ಹೊಂದಿದ, നമുക്ക് വേണ്ടി വന്നു. ನಮಗೋಸ್ಕರ നമ്മളത് ഏറ്റു പറയണം. ನಾವು ಬಾಯಿಗೆ ಹೇಳ್ಬೇಕು. ഇനിയും വരുന്നത് പാപികൾക്കായിട്ടല്ല. ಇನ್ನು ಯೇಸು ಎರಡನೇದಾಗಿ ಬರೋದು ಪಾಪಿಗಳಿಗಾಗಿ ಅಲ್ಲ. ഇനി വരുന്നത് ಬರೋದು പരിശുദ്ധമായി ജീവിക്കുന്നവർക്ക് വേണ്ടി, ಪರಿಶುದ್ಧವಾಗಿ ಜೀವನ ಮಾಡುವವರಿಗಾಗಿ, എല്ലാവർക്കും വേണ്ടി വന്നു. ಎಲ್ಲರಿಗೋಸ್ಕರ ಬಂದರು. ഇനിയും വരുന്ന സെലക്റ്റീവായ ആൾക്കാർക്ക് വേണ്ടിയാണ്. ಎರಡು ಸರಿ ಬರೋದು ಯಾರಿಗೋಸ್ಕರ ಗೊತ್ತಾ? ಪ್ರತ್ಯೇಕಿಸಲ್ಪಟ್ಟವರು, ಆರಿಸಲ್ಪಟ್ಟವರು, ಆತನಿಗೋಸ್ಕರ ಕಾಯುವಂತವ್ರನ್ನು ಮಾತ್ರ ಕರ್ಕೊಂಡು ಹೋಗ್ಬಾರ್ದು. എല്ലാവർക്കായി പബ്ലിക് ആയിട്ട് വന്നു, ಎಲ್ಲರಿಗೋಸ್ಕರ ಪಬ್ಲಿಕ್ ಆಗಿ ಬಂದರು ಮೊದಲು. ഇനിയും സീക്രട്ട് ആയിട്ട് വരും. ಇನ್ನು ಬರೋದು ಅಥವಾ ರಹಸ್ಯವಾಗಿ എന്ന് പറഞ്ഞാൽ ಅಂದ್ರೆ സ്വന്തം വിശുദ്ധ ജീവിതത്തെ തനിക്ക് വേണ്ടി കാത്തിരിക്കുന്ന കർത്തൃമേശയുടെ നിത്യജീവന് യേശുവിൽ ആള് ചേർക്കപ്പെട്ട തന്റെ മക്കൾക്ക് വേണ്ടി മാത്രം. ಇನ್ನು ಬರುವುದೇನಪ್ಪ ಅಂದ್ರೆ ಯೇಸುಗಾಗಿ ತನ್ನ ಜೀವನ ಕೊಟ್ಟು ಯೇಸುವಿನ ಬಳಿ ಯೇಸುವಿನ ಹತ್ರ ಸೇರ್ಕೊಂಡು ಯೇಸುವಿನ ಶರೀರ ಮತ್ತು ರಕ್ತದಲ್ಲಿ ಪಾಲುಗಾರರಾಗಿ ಪರಿಶುದ್ಧರಾಗಿ ಜೀವನ ಮಾಡಿ ಯೇಸುವಿನ ಬರವಣೆ ತನಕ ತಮ್ಮ ಜೀವನ